ನಮಸ್ಕಾರ. ಈಗ ನೀವು ನೋಡ್ತಾ ಇದ್ದೀರಾ, ಈಗ ತಮಿಳ್ನಾಡಿನಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಡ್ರಾಮಾ ನಡೀತಾರಂಥದ್ದು. ಈಗ ಯಾವ ಮಟ್ಟಿಗೆ ಅಂತಂದರೆ, ಈಗ ಟಿ ವಿ ಕೆ ಪಕ್ಷ ಕೊನೆಗೂ ಕೂಡ ಈಗ ಒಂದು ಹಂತದ ಈ ಜಯ ಅವರಿಗೆ ಸಿಕ್ಕಿದೆ. ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆ ಪ್ಲ್ಯಾನ್ಗಳು, ಅವ್ರ ತಂತ್ರಗಾರಿಕೆಗಳು ಮತ್ತು ಅವರ ಮನೆ ಹಾಳು ಐಡಿಯಾಗಳು ಈಗ ಫ್ಲಾಪ್ ಆಗಿರೋವಂಥದ್ದು. ಈ ಫ್ಲಾಪ್ ಆಗಿರುವಂಥ ಇದರಲ್ಲಿ ಈಗ ಟಿ ವಿ ಕೆ ಪಕ್ಷ ರಚನೆ ಮಾಡೋದಕ್ಕೆ ಅವರಿಗೆ ಒಂದಷ್ಟು ಸೀಟ್ಗಳು ಈಗ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ನವರು 5 ಸೀಟಿಗೆ ಬೆಂಬಲ ಕೊಟ್ಟಿರುವಂಥದ್ದು. ಇದೇ ಜಾಗದಲ್ಲಿ CPI ಮುಸ್ಲಿಂ ಲೀಗ್ ಪಕ್ಷ 2 ಸೀಟ್ಗಳು ಬೆಂಬಲ ಕೊಟ್ಟಿದ್ದಾರಂತೆ. ಮತ್ತು IUML ಎಂಬುದು ಕೂಡ 2 ಸೀಟ್ಗಳು ಬೆಂಬಲ ಕೊಟ್ಟಿರುವಂಥದ್ದು ಪ್ರಾದೇಶಿಕ ಪಕ್ಷಗಳು. ಮತ್ತು AMMK ಇದು 1 ಸೀಟ್ ಗೆದ್ದಿತ್ತು. ಇವರು ಕೂಡ ಈಗ ಪಕ್ಷ ಬೆಂಬಲ ಕೊಟ್ಟಿರುವಂಥದ್ದು. ಒಟ್ಟು 120 ಸೀಟು ಮ್ಯಾಜಿಕ್ ನಂಬರ್ ತೋರಿಸಿರುವಂಥದ್ದು. ಟೋಟಲ್ ಆಗಿ 118 ಸೀಟ್ಗಳು ಬೇಕಾಗಿತ್ತು. ಇಲ್ಲಿ 120 ಸೀಟಿಗ ಬೆಂಬಲ ಇವರಿಗೀಗ ಸಿಕ್ಕಿರುವಂಥದ್ದು. ಕಾಂಗ್ರೆಸ್ನ ಜೊತೆ ಇಷ್ಟು ಸೀಟ್ಗಳು, 5 ಸೀಟ್ಗಳು ಎಕ್ಸ್ಟ್ರಾ ಸಿಕ್ಕಿರುವಂಥದ್ದು. ಹೀಗಾಗಿ ಇದು ದೊಡ್ಡ ಮಟ್ಟಿಗೆ ಈಗ ಬೆಳವಣಿಗೆ ಆಗಿರುವಂಥದ್ದು. ಈಗ ಸಂಜೆ 6 ಗಂಟೆಯಲ್ಲಿ ಆಗಿರೋಂಥ ಬೆಳವಣಿಗೆಗಳು. ಈಗ ರಾಜ್ಯಪಾಲರಿಗೆ ಇಂದು ರಾತ್ರಿ 9 ಗಂಟೆ ಒಳಗಡೆ ಭೇಟಿ ಮಾಡಿ ಅಷ್ಟು ಜನರು ಈಗ ಸಹಿ ಸಂಗ್ರಹಿಸಿ ಆಗ ಅವರೆಲ್ಲ ರೆಸಾರ್ಟ್ ಕರ್ಕೊಂಡು ಸೇಫ್ ಮಾಡಿ, ಅಂದರೆ ಅವರು ಏನೇನು ಕಂಡೀಷನ್ ಹೇಳಿದ್ರು, ಅಂದರೆ ಇಬ್ಬರೇನೋ ಸಚಿವ ಸ್ಥಾನ ಕೇಳಿದಾರಂತೆ. ಮತ್ತು ಇನ್ನೂ ಬೇರೆ ಕುದುರೆ ವ್ಯಾಪಾರಗಳಾಗಿದ್ದಾವೆ, ಏನಾರು ಆಗಿರುತ್ತೆ. ಅವೆಲ್ಲ ಸರ್ಕಾರ ರಚನೆ ಮಾಡಿದ್ರೆ ಸುಮ್ಮನೆ ಆಗೋದಿಲ್ಲ. ಅದೆಲ್ಲರೂ ಗೊತ್ತಿರೋವಂಥದ್ದೇ, ಯಾರು ಮಾತಾಡೋದಿಲ್ಲ ಅಷ್ಟೇ. ಅದನ್ನೆಲ್ಲ ಅವ್ರು ತಮಿಳ್ನಾಡಿನ ಗೌರ್ಮೆಂಟ್ನಲ್ಲಿ ಇದು ನಡೀತಾ ಇರೋಂಥದ್ದು. ಸದ್ಯಕ್ಕೀಗ ರಾಜ್ಯಪಾಲರ ಬಳಿ ಹೋಗಿ ಸಹಿ ಸಂಗ್ರಹ ಮಾಡಿ ಈಗ ಕೊಟ್ಟಿರುವಂಥದ್ದು. ಈಗ ಈ ಸಹಿ ಕೊಟ್ಟ ನಂತರ ಈಗ ರಾಜ್ಯಪಾಲರು ಸಮಯನ ನಿಗದಿ ಮಾಡಿ ಈಗ CM ಪ್ರಮಾಣವಚನ ಯಾವತ್ತು ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವತ್ತು ಮಾಡ್ಕೊಳ್ಳಿ ಅಂತ ಹೇಳಬೇಕು, ಅದನ್ನು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ನವ್ರು ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆಗೆ ಪ್ರಕಾಶ್ ರೈ ಮತ್ತು ಕಮಲ್ ಹಾಸನ್ ಅವರು ಸಹ ಇದು ಕೊಟ್ಟಿರುವಂಥದ್ದು, ಏನು ಬೆಂಬಲ ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಇದು ಇವತ್ತಿನ ಇದು ಕೂಡ ಬೆಂಬಲ ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ಶಾಸಕರು ಹೊಸದಾಗಿ ಈಗ ಬಂದು ಸೇರ್ಪಡೆ ಆಗಿದ್ದಾರೆ. ಇನ್ನು ಅವ್ರವ್ರು ಏನೇನು ಕಂಡೀಷನ್ಗಳು ಹಾಕಿದ್ರು ಆ ಕಂಡೀಷನ್ಗಳು ಒಪ್ಕೊಂಡಿದ್ದಾರೆ. ಬಟ್ ಏನು ಕಂಡೀಷನ್ ಅನ್ನೋದು ಇನ್ನೂ ಯಾವುದೂ ಆಚೆ ಬಂದಿಲ್ಲ. ಸದ್ಯಕ್ಕೆ ಈಗ ಮೀಟಿಂಗ್ ಮಾಡಿಕೊಂಡು ಕಾರ್ ಹತ್ಕೊಂಡು ವಿಜಯ್ ಅವರು ಅವರಿಗೆ ರೆಸಾರ್ಟಿಗೆ ಸೇಫ್ ಮಾಡಿ ಮ್ಯಾಜಿಕ್ ನಂಬರನ್ನು ಸಿಕ್ಕಿರೋಂಥದ್ದು. ಮೊದಲು ರಾಜ್ಯಪಾಲರ ಬಳಿ ಹೋಗಿದ್ದಾರೆ. ಈ ನಾಳೆ ನಾಡೋದ್ರಲ್ಲಿ ನೆಹರು ಗ್ರೌಂಡ್ನಲ್ಲಿ CM ಸ್ಥಾನವನ್ನು ಪ್ರಮಾಣವಚನವನ್ನು ವಿಜಯ್ ಅವರು ಈಗ ಸ್ವೀಕಾರ ಮಾಡುವಂಥದ್ದು. ಇನ್ನೊಂದು ಕಡೆ DMK ಮತ್ತು ಅಣ್ಣಾ DMK ಪಕ್ಷಗಳು ಈಗ ತಲೆ ಮೇಲೆ ಟವಲ್ ಹಾಕ್ಕೊಂಡು ನಾವು ಇಷ್ಟೆಲ್ಲ ಜನಗಳು ಬೈದಿ ನಮ್ಮ ಆಳ್ವಿಕೆ ಸರಿ ಇಲ್ಲ ಅಂತ ನಮ್ಮನ್ನು ದೂರ ಇಟ್ಟಿದ್ರು ಕೂಡ ನಾವು ಏನೇನೋ ಮನೆ ಹಾಳು ಐಡಿಯಾ ಮಾಡ್ಕೊಂಡು ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ವಿ, ಆದರೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ಈಗ ತಲೆ ಮೇಲೆ ಟವಲ್ ಹಾಕೊಂಡು ಕೂತಿರೋಂಥದ್ದು. ಆದರೆ ಇವ್ರನ್ನೆಲ್ಲ ಕಟ್ಟಾಕೋಂಥ ಭಾಳ ಪ್ರಯತ್ನಗಳು ನಡೆದಿದೆ. ಅದು ಯಾವುದೂ ಕೂಡ ಅದು ವರ್ಕ್ ಆಗಿಲ್ಲ ಸದ್ಯಕ್ಕೆ. ಬಟ್ ಇವೆಲ್ಲ ಕಾರಣಗಳಿಂದಾಗಿ ಸದ್ಯಕ್ಕೀಗ TVK ವಿಜಯ್ ಅವರು ನಾಳೆ ಅಥವಾ ನಾಡಿನಲ್ಲಿ ನೆಹರು ಗ್ರೌಂಡ್ ಮೈದಾನದಲ್ಲಿ CM ಆಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥದ್ದು. ಆಮೇಲೆ ಸಚಿವರ ಸ್ಥಾನವನ್ನು ಯಾರ್ಯಾರಿಗೆ ಅನ್ನೋದನ್ನ ಇನ್ನೊಂದು ವಾರದಲ್ಲಿ ಘೋಷಣೆ ಮಾಡುವಂಥದ್ದು. ಆಮೇಲೆ ಸಚಿವರ ಪ್ರಮಾಣವಚನ ಆಗುವಂಥದ್ದು. ವಿಧಾನಸೌಧದಲ್ಲಿ ಮೊದಲ ವಿಧಾನಸೌಧ ಸಭೆಯಲ್ಲಿ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾತರದಿಂದ ಕಾಯ್ದಿದ್ದಾರೆ. ವಿಜಯ್ ಅವರು ಹೇಗೆ ಮಾತಾಡ್ತಾರೆ ವಿಧಾನಸೌಧದಲ್ಲಿ ಕೂಡ ಕಾತರದಿಂದ ಕಾಯ್ದಿದ್ದಾರೆ. ಮತ್ತು ಅವ್ರು CM ಆಗಿ ಪ್ರಮಾಣವಚನ ತೆಗೆದುಕೊಳ್ಳೋದನ್ನು ನೋಡೋಕ್ಕೂ ಕೂಡ ಅವ್ರ ಅಭಿಮಾನಿಗಳು ತುಂಬ ಮಟ್ಟಿಗೆ ಕಾಯ್ತಾ ಇರೋಂಥದ್ದು. ಇನ್ನಿಷ್ಟು ಮಟ್ಟಿಗೆ ಈಗ ಅಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಈಗ ಬೆಳವಣಿಗೆ ಆಗ್ತಾ ಇರೋಂಥದ್ದು. ಹೀಗಾಗಿ ಅಣ್ಣಾ DMK ಮತ್ತು DMK ಪಕ್ಷದವರಿಗೆ ವಿರೋಧ ಪಕ್ಷದಲ್ಲಿ ಕೂರೋದು ಬಿಟ್ಟು ಬೇರೆ ಅವಕಾಶ ಅವ್ರ ಮುಂದೆ ಇಲ್ಲ. ಈಗ ಸದ್ಯ ಕಾಂಗ್ರೆಸ್ನವ್ರು ನಮ್ಮನ್ನು ಬಿಟ್ಟು ಹೋದ್ರು ಅನ್ನೋ ಕಾರಣಕ್ಕೆ DMK ಅವರು ಕಾಂಗ್ರೆಸ್ನ ಮೇಲೆ ಅಷ್ಟೊಂದು ಕೋಪದಲ್ಲಿದ್ದಾರಂತೆ. ನಮ್ಮ ಜೊತೆನೇ ಸಾಥ್ ಕೊಟ್ಬಿಟ್ಟು ಈಗ ಗೆದ್ದಿದ್ದ ಪಕ್ಷದ ಬಾಲ ಹಿಡ್ಕೊಂಡು ಹೋಗ್ಬಿಟ್ರು ಕಾಂಗ್ರೆಸ್ನವರು ಅನ್ನೋ ರೀತಿಯಲ್ಲಿ ಅವರು ಪೂರ್ತಿ ಸಿಟ್ಟಲ್ಲಿದ್ದಾರಂತೆ. ನೋಡಬೇಕು ಮುಂದೆ ಇನ್ನು ಏನಾಗುತ್ತಿದೆ. ಬಟ್ ಈಗ ನಂಬರ್ಸ್ ತೋರಿಸಿ ಈಗ ಪ್ರಮಾಣವಚನ ತೆಗೆದುಕೊಂಡ್ಮೇಲೆ ಅಣ್ಣಾ DMK ಏನಾಗಿರ್ಬೋದು, DMK ಪಕ್ಷದ ಸಹ ವಿಜಯವ್ರನ್ನು ಏನೂ ಮಾಡಲು ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರು ಹೇಳಿದ್ರೆ ಮೇಲೆ ಸ್ಟಾಲಿನ್ ಅವರು 6 ತಿಂಗಳಪ್ಪ ನಡೆಸಲಿ ಬಿಡ್ರಿ ಸರ್ಕಾರ, ಆಮೇಲೆ ನೋಡ್ಕೊಳ್ಳೋಣ ಏನು ಮಾಡೋಣ ಅಂತ. ನನಗೆ ತಿಳಿದ ಮಟ್ಟಿಗೆ ಏನೂ ಮಾಡೋಕ್ಕಾಗಲ್ಲ. ಸ್ಟಾಲಿನ್ ಅವರು ಸುಮ್ಮನೆ ಈಗ ಹೇಳಿದ್ರಲ್ಲ, ಇದ್ರ ಸಂದರ್ಭದಲ್ಲೂ ಕೂಡ ಹೇಳಿದರು, ಎಲೆಕ್ಷನ್ ಫಿಲಮ್ನವ್ರನ್ನೆಲ್ಲ ನಂಬ್ಕೊಂಬಿಟ್ಟು ಅವ್ರೆಲ್ಲ ಫಿಲಮಲ್ಲಿ ಡೈಲಾಗ್ ಹೊಡೆಯೋಕ್ಕೆ ಸರಿ ಅಂತ. ನಮ್ಮ ರಾಜ್ಯದಲ್ಲೂ ಕೂಡ ಈ ಮಾತನ್ನು ಹೇಳಿದರು, ಯಾರೋ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಈ ಮಾತನ್ನು. ಈಗೆಲ್ಲರೂ ಕೂಡ ಒಂದು ಶಾಕ್ ಆಗಿರೋಂಥದ್ದು. ಈಗ ಸದ್ಯ ಅವರು ಗೆಲುವು ನಡೆಯಲು ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳೋ ಬಿಟ್ಟರೆ ಬೇರೆ ಅವಕಾಶ ಏನೂ ಇಲ್ಲ. ಆದರೆ ಮುಂದಿನ ದಿನದಲ್ಲಿ ಮಾತ್ರ ಒಂದು ನಮ್ಮ ರಾಜ್ಯದಲ್ಲೂ ಕೂಡ ಹೊಸ ಪಕ್ಷಗಳಿಗೆ ಬೆಂಬಲ ಕೊಟ್ಟು ಅಲ್ಲಿ ಇವತ್ತಿನ ಯುವ ಜನರೇಷನ್ ಹೇಗೆ TVK ಪಕ್ಷನ ಗೆಲ್ಲಿಸೋದಕ್ಕೆ ಮುಂದಾಳತ್ವ ವಹಿಸೋದು, ಅದೇ ರೀತಿ ಏನಾದರೂ ಕರ್ನಾಟಕದಲ್ಲೂ ಆಗಿದ್ದೇ ಆದಲ್ಲಿ ಮಾತ್ರ ಇಲ್ಲೂ ಕೂಡ ದೊಡ್ಡ ಕ್ರಾಂತಿ ಉಂಟಾಗುತ್ತೆ. ಯಾವ ಯಾವ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ಕೊಂಡು ಬರ್ತಾರೆ ಅವ್ರುಗಳು ತಲೆ ಮೇಲೆ ಟವಲ್ ಇಟ್ಕೊಂಡು ಹೋಗುವಂಥ ಕಾಲ ಭಾಳ ಹತ್ತಿರದಲ್ಲಿದೆ. ಈಗಾಗಲೇ ದಾವಣಗೆರೆ, ಬೆಳಗಾವಿ ಸೈಡೆಲ್ಲ ನೀವು ನೋಡಿದ್ದೀರ, ಉದ್ಯೋಗಾಕಾಂಕ್ಷಿಗಳು ಉದ್ಯೋಗಗಳಿಲ್ಲ ಅಂತೇಳಿ ಪ್ರತಿಭಟನೆ ಮಾಡೋವಂಥದ್ದು, ಅವ್ರನ್ನ ತೆಗೆದು ಅರೆಸ್ಟ್ ಮಾಡಿ ಜೈಲಿಗಟ್ಟಿರುವಂಥದ್ದು, ಇವೆಲ್ಲ ನೀವು ನೋಡಿರೋವಂಥದ್ದು. ಹಾಗಾಗಿ ಸರ್ಕಾರ ನಾವು ಯಾರನ್ನ ಹೇಗೆ ಆಯ್ಕೆ ಮಾಡ್ತೀವಿ ಅನ್ನೋದು ಇಲ್ಲಿ ಮೊದಲು ಮುಖ್ಯ ಆಗಿರುತ್ತೆ.
ಅವ್ರವ್ರ ರಾಜಕೀಯ ಬೆಳೆ ಬಯಸೋದಕ್ಕೆ ಅವತ್ತಿಗೆ ಮಾತ್ರ ಆಶ್ವಾಸನೆ ಕೊಡೋದಕ್ಕೆ ಎಲ್ಲ ರಾಜಕೀಯ ನಾಯಕರುಗಳು ಬರ್ತಾರೆ ಹೊರತು ಬಿಟ್ಟು ಅವ್ರು ಗೆದ್ದಾದ್ಮೇಲೆ ಅವ್ರು ತಿರುಗೂ ಸಹ ನೋಡೋದಿಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲೂ ಇಂಥ ದೊಡ್ಡ ಬೆಳವಣಿಗೆ ಟಿ ವಿ ಕೆ ಹೇಗೆ ತಮಿಳುನಾಡಿನಲ್ಲಿ ಬದಲಾವಣೆ ಆಯಿತೋ ಆ ಥರ ಬದಲಾವಣೆ ಇಲ್ಲೂ ಕೂಡ ನಾವು ಸಹ ತರ್ಬೋದು. ಇಲ್ಲ ಅಂತಂದಲ್ಲಿ ಇವರೇ ಕೊಡೋ ಎಂಡ ನೋಟು ದುಡ್ಡು ನಾವು ಓಟ್ ಹಾಕೊಂಡೇ ಇದ್ದರೆ ನಮ್ಮ ಜೀವನ ಇಲ್ಲಿಗೆ ಇರುತ್ತೆ ಬಿಟ್ಟು ಯಾವುದೇ ಕಾರಣಕ್ಕೂ ಮುಂದುವರಿಯೋದು ಸಾಧ್ಯವಿಲ್ಲ. ಇದಂತೂ ಸತ್ಯ, ಇದು ಕಠೋರವಾದ ಸತ್ಯ. ಯಾಕೆಂದರೆ ರಾಜಕೀಯ ನಾಯಕರ ಆಮಿಷ ಯಾವ ಮಟ್ಟಿಗೆ ಇರುತ್ತೆ ಅಂದರೆ ಎಲೆಕ್ಷನ್ ಹತ್ರ ಬಂದ್ಬಿಟ್ರೆ ಅಯ್ಯೋ ಕೈ ಮುಖ ಅಣ್ಣ ಅಪ್ಪ ನೀನೇ ಕಣೋ ನಮ್ಮಪ್ಪ ಅಂತ ಬಂದ್ಬಿಟ್ಟು ಓಟ್ ಕೇಳ್ಬಿಡ್ತಾರೆ. ಆಮೇಲೆ ನೀವು ಹೋಗಿ ಕೇಳಿ ಅಣ್ಣ ನಂಗೆ ಈ ಕೆಲಸ ಆಗಿಲ್ಲ ಅಣ್ಣ ಅಂತಾರೆ, ಯಾವನೋ ನಿಂತ್ಕೊಳ್ಳಲಿ ಆಚಿಕೆ ಅಂತಾರೆ. ಈ ಥರ ಇದು ವ್ಯವಸ್ಥೆ. ಅದು ಅದ್ಭುತವಾದ ಶಾಸಕರುಗಳೆಲ್ಲ ಇದ್ದಾರೆ, ನಾವೆಲ್ಲ ನೋಡಿದ್ದೀವಿ ಅಂತವನ್ನೆಲ್ಲ. ಹಾಗಾಗಿ ಎಲೆಕ್ಷನ್ ಮುಂಚೆ ಇರೋ ಮಾತುಗಳು, ಎಲೆಕ್ಷನ್ ಆದಮೇಲೆ ಆಗೋಂಥ ಮಾತುಗಳು ಇದು ಭಾಳ ಇರುತ್ತೆ. ಎಷ್ಟೋ ಜನ ಯಾರು ಶಾಸಕರು ಸೋಲ್ತಿರ್ತಾರೋ ಅಂಥವ್ರ ಜೊತೆ ಅವ್ರಗಳ ಜೊತೆ ಹಾಕೊಂಡು ತಿರ್ತಿರ್ತಾರೆ. ಅದು ದುರಂತ. ಹಾಗಾಗಿ ನಾವು ಆಯ್ಕೆ ಮಾಡುವಂಥ ನಾಯಕರುಗಳು ಹೇಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ನಾವು ನಿರ್ಧಾರ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಯುವ ಜನತೆ ಮನಸ್ಸು ಮಾಡಿದೆ ತಮಿಳುನಾಡಿನಲ್ಲಿ ಹೇಗೆ ಬದಲಾವಣೆ ತಂದು ಅದೇ ರೀತಿ ಇಲ್ಲೂ ಕೂಡ ಬದಲಾವಣೆ ತರುವಂಥ ಕಾಲ ಭಾಳ ಹತ್ತಿರದಲ್ಲಿದೆ. ಖಂಡಿತವಾಗಿಯೂ ಇನ್ನೊಂದು 1.5-2 ವರ್ಷದಲ್ಲಿ ಎಲೆಕ್ಷನ್ ಇರುವಂಥದ್ದು. ಒಳ್ಳೆಯ ನಿರ್ಧಾರನ ಮಾಡಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ನಾನು ಈ ವಿಡಿಯೋಲಿ